ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ಫ್ರೀ ಸ್ಕೂಲ್ LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 9164976866 ಮೊಬೈಲ್ ಸಂಖ್ಯೆ ಮತ್ತು 081542511515 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಚಿಂತಾಮಣಿ ತಹಶೀಲ್ದಾರ್ಗೆ ಮನವಿ. ಮಾವಿನ ಬೆಲೆ ತೀರಾ ಕುಸಿದಿರುವುದರಿಂದ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ಪರಿಹಾರ ಒದಗಿಸಿಕೊಡುವಂತೆ ಕೋರಿ ಮಾವು ಬೆಳೆಗಾರರ ಚಿಂತಾಮಣಿ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಇಲ್ಲಿನ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಇಂದು ಮನವಿ ಪತ್ರ ಸಲ್ಲಿಸಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಜಮಾವಣೆಗೊಂಡ ಮಾವು ಬೆಳೆಗಾರರ ಪದಾಧಿಕಾರಿಗಳು ವಿವಿಧ ಘೋಷಣೆಗಳೊಂದಿಗೆ ಮೆರವಣಿಗೆಯಲ್ಲಿ ತಹಶೀಲ್ ಕಚೇರಿಗೆ ಆಗಮಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾವು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ MN ಚಂದ್ರಶೇಖರ್ ಗೌಡರು, ಈ ವರ್ಷ ಮಾವಿನ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ರೈತರು ತುಂಬ ಕಂಗಾಲಾಗಿ ಜೀವನ ನಡೆಸಲು ತುಂಬ ಕಷ್ಟಕರವಾಗಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ 1 ಟನ್ನಿಗೆ 15,000 ರೂಪಾಯಿಗಳ ಬೆಂಬಲ ಬೆಲೆ ಕೊಡಬೇಕೆಂದು ಘೋಷಿಸಬೇಕೆಂದು ಹಾಗೂ ಮಾವು ಮಂಡಳಿ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಲು ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕೆಂದು, ಸಹಕಾರಿ ಮಾವು ಸಂಸ್ಕರಣೆ ಘಟಕ ಸ್ಥಾಪಿಸಬೇಕು ಹಾಗೂ ಕೃಷಿ ಆಧಾರಿತ ಕಾರ್ಖಾನೆಗಳನ್ನು ತಾಲೂಕಿನಲ್ಲಿ ಸ್ಥಾಪಿಸಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಇನ್ನು ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಸುದರ್ಶನ್ ಯಾದವ್ ಬೇಡಿಕೆಯ ಮನವಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ರವಾನಿಸುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಸಂಘದ ಕಾರ್ಯದರ್ಶಿ ದೊಡ್ಡಗಂಜೂರು ಲಕ್ಷ್ಮೀನಾರಾಯಣ ರೆಡ್ಡಿ, HS ರಾಜ್ಕುಮಾರ್, MS ಆನಂದ್, ಕೊತ್ತೂರು ಚೌಡರೆಡ್ಡಿ, ದೊಡ್ಡನೆತ್ತ ಕೃಷ್ಣಾರೆಡ್ಡಿ, ವೆಣಗಿರಕೋಟೆ ಅಂಜಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರತಿಭಟನೆ ಮಾಡೋದು ಮತ್ತು ಬಂದಿದ್ದು ಜೊತೆಗೆ ಏನು ಅಂತಂದರೆ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಬೇಡ್ರೆ ನಮ್ಮ ಕರ್ನಾಟಕ ಮಾವು ಉತ್ಪಾದನೆ ಆಗಿರ್ತಕ್ಕಂಥದ್ದು ಆಂಧ್ರ ಪ್ರದೇಶದ ಕಂಪನಿ ಫ್ಯಾಕ್ಟ್ರಿಗಳು ಬಿಡ್ತಾ ಇದೆ ಅಲ್ಲಿ ಬಾರ್ಡರ್ನಲ್ಲಿ. ಜೊತೆಗೆ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಅಲ್ಲಿರ್ತಕ್ಕಂಥ ಸರ್ಕಾರನೇ ತೀರ್ಮಾನ ಮಾಡಿಬಿಟ್ಟಿದೆ ಯಾವುದೇ ಕಾರಣಕ್ಕೂ ಪಕ್ಕದ ರಾಜ್ಯಗಳು ಮಾವನ್ನು ಖರೀದಿ ಮಾಡೋದಿಲ್ಲ, ಆಂಧ್ರ ಪ್ರದೇಶ ಮಾತ್ರ ಖರೀದಿ ಮಾಡಿ ನೀವು ಕೊಟ್ಟರೆ ನಾವು ಅದಕ್ಕೆ ಗಮನ ಮೇಲೆ ಕೊಡ್ತೀವಿ. ನಮ್ಮ ಸರ್ಕಾರ ಯಾಕೆ ಕೊಡಬಾರ್ದಿಲ್ಲ? ಹಾಗಾಗಿ ನಮ್ಮ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕಾಗಿ ನಾವು ಬಂದಿರ್ತೀವಿ. ಇದನ್ನು ಆದಷ್ಟು ಶೀಘ್ರವಾಗಿ ನಮ್ಮ ಗೌರ್ಮೆಂಟ್ ಕೊಡಬೇಕು. ಇವಾಗೆಲ್ಲ ಮಾವು ಉಂಟಾ ಇಲ್ಲ, ನಮ್ಮ ಹಣ್ಣುಗಳಾಗಿ ಉದುರೋಗ್ತಾ ಇದೆ, ತುಂಬ ಲಾಟ ಕೊನೆ ಹಂತಕ್ಕೆ ಬಂದ್ಕೊಂಡಿದ್ದೀವಿ ನಾವು. ಹೀಗಾಗಿ ಅದನ್ನು ಬೇಗ ಗಮನ ಮೇಲೆ ಕೊಡೋದಕ್ಕೆ ವ್ಯವಸ್ಥೆ ಕೊಡಬೇಕು ಅಂತ ನಮ್ಮ ಮನವಿ ಮಾಡಬೇಕಾಗಿ ನಾವು ತ್ವರಿತಗತಿಯಲ್ಲಿ ಮಾಡಬೇಕು ಅಂತ. ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದರೆ ಯಾಕಂದರೆ ಮಾವಿನ ಕಾಯಿ ನೀರು ಬಿಡ್ತೀನಿ, ಹೀಗೆ ಜಾಸ್ತಿ ದಿನ ಮಾವಿನಕಾಯಿ ಬಿಡೋದಿಲ್ಲ. ಅದರಿಂದ ಮಾಡಿದ್ರೆ ಚಿಂತಾಮಣಿ ಬಂದ್ಗೂ ಕರೆ ಕೊಳ್ಳೋದಕ್ಕೆ ನಾವು ಮಾವುಗಾರರ ಸಂಘ ರೆಡಿಯಾಗಿದ್ದೀವಿ. ಇದನ್ನು ಆದಷ್ಟು ಶೀಘ್ರವಾಗಿ 35 ದಿನ